ಬೆಲೆ ಮತ್ತು ಮೌಲ್ಯಕ್ಕೆ ಫರಕ್ ಏನ್ರಿ? ಎರಡೂ ಒಂದ ಅಲ್ಲ ಅನ್ಸರ ಅಂತಂದ್ರೇನು? ಎಲ್ಲಾನು ರೊಕ್ಕದಾಗ ತೂಗುವಾಗ ಎರಡೂ ಒಂದ ಅನಸ್ತದ. ಆದ್ರ ಬ್ಯಾರೆ ಬ್ಯಾರೆ ಅಂತ ಹೇಳಿ ನಮ್ ಗೆಳೆಯರೊಬ್ರು ಭಾಳ ಚಂದ ಉದಾಹರಣೆ ಕೊಟ್ಟು ಹೇಳ್ತಾರ್ರಿ. ಏನ್ರಿ ಉದಾಹರಣೆ? 1 ಕಿಲೋ ಜೋಳದ ಲೆಕ್ಕ ನೋಡ್ರಿ. 1985ರಾಗ ಈ 1 ಕಿಲೋ ಜೋಳಕ್ಕೆ ₹2 ಕಿಲೋ ಇತ್ತನೋ ಅನ್ಕೊಳ್ರಿ. ಆದ್ರೆ 2025ರಾಗ ಅದ 1 ಕಿಲೋ ಜೋಳ ₹50 ಕಿಲೋ ಆಗ್ಯದ. ಆದ್ರ 85ರಾಗೂ ಆ 1 ಕಿಲೋ ಜೋಳ 10 ರೊಟ್ಟಿ ಆಗ್ತಿತ್ತು. 2025ರಾಗೂ 10 ರೊಟ್ಟಿನ ಆಗ್ತೈತಿ. ಅವಾಗೂ 4 ಮಂದಿ ಹೊಟ್ಟಿ ತುಂಬ್ಸೈತಿ, ಈಗೂ 4 ಮಂದಿ ಹೊಟ್ಟಿನ ತುಂಬಿಸ್ತದ. ಬೆಲಿ ಜಿಗ್ದಾಡ್ಕೊಂತಾನೆ ಇರ್ತದ್ರಿ. ಮೌಲ್ಯ ಎಲ್ಲಿ ಹೋದ್ರು ಯಾವಾಗಿದ್ರು ಒಂದ ತರ ಇರ್ತದ. ಇದ ಜೋಳ ಒಯ್ದ್ ನೀವು ಅಮೆರಿಕಾದಾಗ ಉಂಡ್ರು 4 ಮಂದಿ ಹೊಟ್ಟಿನ ತುಂಬಿಸ್ತದ. ಭಾಳ ಅಂದ್ರ ರೊಕ್ಕ ಡಾಲರ್ನಾಗ ಸಿಗ್ಬೋದಷ್ಟ. ಹಂಗಿದ್ರೆ ಬೆಲಿ ಹೆಂಗ್ ತಗೊಳೋದ್ರಿ? ಬೆಲಿ ಯಾರಪ್ಪನ ಕೈಗೂ ಸಿಕ್ಕಿದ್ದಲ್ರಿ ಇದ. ನಾವೆಲ್ಲಾರು ಕೂಡಿ ಏನ್ ಆಟ ಆಡ್ತೇವಲ್ಲ, ಸಪ್ಲೈ, ಡಿಮ್ಯಾಂಡು, ಮಾರ್ಕೆಟಿಂಗ್ ಗಿಮಿಕು ಇದ್ರ ಮೇಲೆ ಬೆಲೆ ನಿರ್ಭರ ಆಗ್ತದ. 1 ಕಿಲೋ ಚಿನ್ನದ ಬೆಲೆ ಏನೋ ಗೊತ್ತೈತಿ ಇವತ್ತ. ಆದ್ರ ಅದ್ರ ಮೌಲ್ಯ ಏನೈತೆ ಅಂತ ಹೇಳ್ರಿ ನೋಡೋಣ. ಅದು ಬಿಡ್ರಿ. ನೀವೇನ್ ಬೆಳಿ ಬೆಳ್ಯಾತಿರಲ್ಲ ಭತ್ತ, ಕಬ್ಬು, ಗೊಂಜಾಳ, ಜೋಳ, ಗೋಧಿ, ಅಕ್ಕಿ ಇವೆಲ್ಲ. ಇವ್ತರದ್ ರೇಟ್ ಏನಾಗುದೈತಿ ಮುಂದ ಅನ್ನೋದನ್ನ ಹೇಳ್ರಿ ನೋಡೋಣ. ಬೆಲೆ ಅನ್ನೋದು ಪಾದರಸ ಇದ್ದಂಗ್ರಿ. ಯಾವಾಗ್ಲೂ ಅಳಗಾಡ್ಕೊಂತಾನೆ ಇರ್ತೈತದು. ಆದ್ರ ಮೌಲ್ಯ ಅನ್ನೋದು ಗಟ್ಟಿ ಕಬ್ಬಣ ಇದ್ದಂಗ. ನಿರ್ಧಾರ ಏನಾಗ್ಬೇಕಾಗ್ಯದ? ನೀವು ಅಳಗಾಡ್ಕೊಂತ ಇರ್ಬೇಕಂತೀರೋ ಏನ್ ಗಟ್ಟ್ಯಾಂಗ್ ನಿಲ್ಬೇಕಂತೀರೋ?